ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ತಾಲೂಕಿನ ವಡವಡಗಿ ಗ್ರಾಮದಲ್ಲಿ ಶ್ರೀ ಗುರು ವೀರಸಿದ್ಧ ಶಿವಯೋಗಿಗಳ 76ನೇ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಶ್ರೀ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳ ಚತುರ್ಥಿ ಹಾಗೂ ಪುಣ್ಯಾರಾಧನೆ ಹಾಗೂ ಮಠದ ಶ್ರೀಗಳಿಗೆ ಬೆಳ್ಳಿ ಕಿರೀಟ ಧಾರಣೆ ಜೊತೆಯಲ್ಲಿ ಸಿಂಹಾರೋಹಣ ಹಾಗೂ ಬೆಳ್ಳಿ ನಾಣ್ಯಗಳಿಂದ ತುಲಾಭಾರ ಸೇವೆ. ಶ್ರೀ ವೀರಸಿದ್ಧ ಶಿವಯೋಗಿಗಳ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ರಾಜ್ಯ ನಂದಿಸಿರಿ ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಡೊಳ್ಳು ಕುಣಿತ, ಕರಡಿ ಮಜಲ, ಗೊಂಬೆ ಕುಣಿತ, ನಂದಿಕೋಲು ಕುಣಿತ, ಜೋಗತಿಯರ ಕುಣಿತ, ಪುರವಂತರ ಸೇವೆಯೊಂದಿಗೆ ಅದ್ದೂರಿ ಮೆರವಣಿಗೆ ಜರುಗಿತು. ಹೆಬ್ಬಾಳ ಗ್ರಾಮದ ಸದ್ಭಕ್ತರು ಏರ್ಪಡಿಸಿದ ಅಗ್ನಿಕುಂಡವನ್ನು ಮಠದ ಪೂಜ್ಯರಿಂದ ಹಾಗೂ ಪರ್ವತರಿಂದ ಅಗ್ನಿಕುಂಡವನ್ನ ಪ್ರವೇಶಿಸಿ ಮಠದಲ್ಲಿ ಬರಮಾಡಿಕೊಂಡ ನಂತರ ಸಾವಿರಾರು ಭಕ್ತರು ಶ್ರೀಗಳ ಆಶೀರ್ವಾದ ಪಡೆದು ಪುನೀತರಾದರು. ಸಾಯಂಕಾಲ 5 ಗಂಟೆಗೆ ರಥೋತ್ಸವ ದೂರಿಯಾಗಿ ಜರುಗಿತು. ಹಾಗೆ ನಂತರ ರಂಗುರಂಗಿನ ಮದ್ದು ಕೊಡುವಂತಹ ಕಾರ್ಯಕ್ರಮಕ್ಕೆ ಮಠದ ಶ್ರೀಗಳು ಚಾಲನೆ ನೀಡಿದರು. 5 ದಿನಗಳಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನ ರಾತ್ರಿ 10 ಗಂಟೆಗೆ ಬಯಲಾಟ ಮತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವರದಿ ಬಂದೇ ನವಾಜ್ ಕೊಳ್ಳ್ಯಾಳ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಈ ನಮ್ಮ ನಂದಿಮಠ ಗ್ರಾಮಕ್ಕೆ ಆಗಮಿಸುತ್ತಾರೆ. ಜಾತ್ರೆ ಅದ್ಧೂರವಾಗಿ ನಡೀತದೆ. ಜಾತ್ರೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಕಾರ್ಯಕ್ರಮಗಳು ಜರುಗುತ್ತವೆ. ಅದೇ ತೆರನಾಗಿ ನಮ್ಮ ಮಠದ ಇತಿಹಾಸ ಹೇಳಬೇಕಾದ್ರೆ ನಮ್ಮ ಮಠದಲ್ಲಿ ದೇವಿನ ಒಂದು ಅದ್ಭುತವಾದ ನಮ್ಮ ಗುರುಗಳು ಹಲವಾರು ಮಂದಿಗೆ ದೇವಗಳನ್ನು ಭೂತ ಕಾಡುತ್ತದೆ. ಅಂಥ ಭೂತಗಳನ್ನು ಹೋಗಲಾಡಿಸುವುದಕ್ಕೆ ನಮ್ಮ ಶ್ರೀ ಗುರು ವೀರಸಿದ್ದೇಶ್ವರು ನಂದಿ ಮಠದವರು ಬಿಡಿಸ್ತಾ ಇದ್ದಾರೆ. ಹಾಗೆ ಮತ್ತೊಮ್ಮೆ ಹೇಳಬೇಕಾದ್ರೆ ಇವತ್ತಿನ ಮಕ್ಕಳಾಲಾರದವರು ಈ ಮಠಕ್ಕೆ ನಡ್ಕೊಂಡು ಮಕ್ಕಳನ್ನು ಪಡೆದುಕೊಂಡವರು 3600 ಫಲಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಸಾಕಷ್ಟು ಮುತ್ಯರು ಕೂಡ ನಾವು ಒಡನಾಟವಾಗಿ ಇರುವುದರಿಂದ ನಮಗೆ ಬಹಳ ಅವರು ಈ ಮಠದ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಈ ಸುತ್ತಮುತ್ತಲಿನ ಭಕ್ತಾದಿಗಳಲ್ಲಿ ಕೇಳುವುದೇನೆಂದರೆ, ನೀವು ಎಷ್ಟು ಈ ಮಠಕ್ಕೆ ಆಗಮಿಸಿ ಭಕ್ತಿಯಿಂದ ಸೇವೆ ಪಡೆಯುತ್ತೀರಿ ಅಂತ ಪುಣ್ಯವಂತರು ನೀವು ಅಂತ ನಮ್ಮ ಗುರು ವೀರಸಿದ್ದೇಶ್ವರ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲ ಭಕ್ತಾದಿಗಳು ನಾಳೆಗೆ ಜಾತ್ರಾ ಮಹೋತ್ಸವ, ತೇರ ರಥೋತ್ಸವ, ಪುರವಂತರ ಆಟಗಳು, ಆಮೇಲೆ ಅಗ್ನಿಕುಂಡ, ಹಲವಾರು ಕಾರ್ಯಕ್ರಮಗಳು ಇರುತ್ತವೆ. ಎಲ್ಲರೂ ಸುತ್ತಮುತ್ತಲ ಗ್ರಾಮದವರು ಈ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಜಾತ್ರೆಯಲ್ಲಿ ಯಶಸ್ವಿ ನಡೆಸಿಕೊಡ್ತೀರಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ನನ್ನ ಹೆಸರು ವಿದ್ಯಾನಂದ ಸಂಗಪ್ಪ ಹುಲ್ಸೂರ್, ಬಸವ ಕಾಯಕ ರತ್ನ ಪ್ರಶಸ್ತಿ ವಿಜೇತರು, ವಡವಡಗಿ. ಗುರು ವೀರಸಿದ್ಧ ಶಿವಯೋಗಿಗಳ 76ನೇ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ 4ನೇ ಪುಣ್ಯತಿಥಿಯ ಅಂಗವಾಗಿ ಸಂಭ್ರಮ ಸಡಗರದ ಜಾತ್ರೆ ನಮ್ಮೂರಿನಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಸುಮಾರು 5 ದಿನಗಳವರೆಗೆ ವಿವಿಧ ಕಾರ್ಯಕ್ರಮಗಳು, ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ನಡೀತಾ ಇವೆ. ಹಾಗೆ ಆರೋಗ್ಯ ಶಿಬಿರ, ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮ್ಯಾರಥಾನ್ ಓಟ, ಅಯ್ಯಾಚಾರ ಮತ್ತು ಪ್ರತಿದಿನ ಹೋಮ ಹವನ ಎಲ್ಲ ಕಾರ್ಯಕ್ರಮಗಳು ಪ್ರತಿದಿನ ನಿತ್ಯ ನಿರಂತರವಾಗಿ ನಡೀತಾ ಇವೆ. ಹಾಗೆ 5 ದಿನಗಳವರೆಗೆ ನಿರಂತರ ದಾಸೋಹ ಕೂಡ ನಡೀತಾ ಇದೆ. 5ನೇ ದಿನಕ್ಕೆ ರಥೋತ್ಸವ ಜರುಗುವಕ್ಕಿಂತಲೂ ಪೂರ್ವದಲ್ಲಿ ಈ ಒಂದು ನಂದಿ ಮಠದಲ್ಲಿ ಸೇವೆ ಮಾಡಿದಂಥ ಭಕ್ತರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಜೊತೆಗೆ ನಂದಿ ಮಠದ ನಂದಿಸಿರಿ ಅನ್ನುವಂಥ ರಾಜ್ಯ ಪ್ರಶಸ್ತಿಗೆ ಪುರಸ್ಕೃತರಾದಂಥ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಎಲ್ಲ ಮಹಾನುಭಾವರಿಗೆ ಒಂದು ಉನ್ನತವಾದಂಥ ಶರಣರ ಆಶೀರ್ವಾದದ ಒಂದು ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತೇವೆ. ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳು ಯಾರೂ ಕೂಡ ಒಂದು ದುಃಖಿತರಾಗಿ ಹೋಗಿಲ್ಲ. ದುಃಖಿತರಾಗಿ ಬಂದವರು ಇಲ್ಲಿ ತಮ್ಮ ಒಂದು ಸುಖವನ್ನು ಅನುಭವಿಸಿ, ಅಂದರೆ ಯಾವುದೇ ಒಂದು ಇದರೊಳಗೆ ದುಃಖ ಅನುಭವಿಸ್ತಾ ಇದ್ದರೆ ಇಲ್ಲಿ ಬಂದು ದೇವರ ದರ್ಶನ ಪಡೆದ ಮೇಲೆ ಅವರು ಏನಾಗ್ತಾರಂತಂದ್ರೆ ಪುನೀತರಾಗ್ತಾರ. ಅವರ ಜೀವನ ಪಾವನ ಆಗ್ಯದ. ಸಾಕಷ್ಟು ಪವಾಡಗಳು ಕೂಡ ಇಲ್ಲಿ ಜರುಗ್ಯಾವ. ಮತ್ತು ಇಲ್ಲಿ ದೆವ್ವ ಬಿಡಿಸುವಂಥ ಒಂದು ವಿಶೇಷವಾದಂಥ ಕ್ಷೇತ್ರ ಇದು. ಯಾವುದೇ ಒಂದು ಹಳೆಯ 10 ವರ್ಷ 20 ವರ್ಷದ ಒಂದು ಮಾಟ ಮಂತ್ರ ದೆವ್ವ ಏನೇ ಇದ್ರೂ ಕೂಡ
ಇಲ್ಲಿ ಬಂದು ದೇವರ ದರ್ಶನ ಪಡ್ಕೊಂಡು ಕೇವಲ ನಿಂಬೆಹಣ್ಣು, ಕರಿದಾರ, ಬೂದಿ ಇಷ್ಟನ್ನ ಈ ಮೂರುಗಳಿಂದ ಇವರೇನು ನಮ್ಮ ಪರಮ ಪೂಜ್ಯ ವೀರಸಿದ್ಧ ಮಹಾಸ್ವಾಮಿಗಳು ಅವರ ಆಶೀರ್ವಾದದಿಂದ ಎಲ್ಲವೂ ಕೂಡ ಪಾವನ ಆಗ್ತದೆ. ಎಲ್ಲ ಭಕ್ತರು ಕೂಡ ಇಲ್ಲಿ ಸಾವಿರಾರು, ಮೊದಲು ಕೇವಲ ಒಂದು 100 ಜನ ಬರ್ತಿದ್ರು ಅಮಾವಾಸ್ಯೆಗೊಮ್ಮೆ, ಈಗ ಸುಮಾರು 6,000 ಜನ ಆಗೈತಿ. ಅಂದ್ರೆ ಭಕ್ತರ ಕಾಮಧೇನು ಕಲ್ಪವೃಕ್ಷ ನಂದಿ ಮಠ ಒಡವಡಿಗೆ ಅಂತ ನಾ ಹೇಳ್ಬೋದು. ಎಲ್ಲರೂ ಬನ್ನಿ, ಈ ಒಂದು ಪವಿತ್ರ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ, ಪುನೀತರಾಗಿ ತಾವೆಲ್ಲ ಜಾತ್ರೆಗೆ. ನಾನು ಡಾಕ್ಟರ್ IS ಕುಂಬಾರ್ ಅಂತ ಹೇಳಿ ಬೆಳಗಾವದಲ್ಲಿ ಪ್ರೊಫೆಸರ್ ರಿಟೈರ್ಡ್ ಆಗಿದ್ದೀನಿ. ಇಲ್ಲೇ ಹೆಬ್ಬಾಳದವರು. ಅನೇಕ ವರ್ಷಗಳಿಂದ ನಾನು ಈ ಮಠದಲ್ಲಿ ಸಂಪರ್ಕವನ್ನು ಹೊಂದಿದ್ದೇನೆ. ಗುರುಗಳು ನಮ್ಮ ಹೆಬ್ಬಾಳ ಗ್ರಾಮಕ್ಕೆ ಬಂದು ಅನೇಕ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ನಮ್ಮ ಜನರನ್ನ, ಭಕ್ತರನ್ನ ಸಂತೈಸಿ ಅವರೊಂದು ಭಕ್ತಿ ಮಾರ್ಗವನ್ನು ತೋರಿಸಿ ಹೋಗೋದನ್ನ ನಾನು ನೋಡ್ತಾ ಇದ್ದೀನಿ. ಎಲ್ಲರೂ ಯಾವುದೇ ಕಾರ್ಯಕ್ರಮ ಇಲ್ಲಿ ಮಠದಲ್ಲಿ ಆಯ್ತು ಅಂತಂದ್ರೆ ನಮ್ಮ 3 ಜನರು ಎಲ್ಲರೂ ಪ್ರತಿಯೊಂದು ಇಲ್ಲಿ ಬಂದು ಭಾಗವಹಿಸಿ ಗುರುಗಳ ಆಶೀರ್ವಾದ, ಮಠದ ಆಶೀರ್ವಾದವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತ ವಿಶೇಷವಾಗಿ ಅಂತಂದ್ರೆ ಈಗ ಎಲ್ಲ ನಾನು ಮಠ ನೋಡಿದೆ ಅಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ, ರಂಗದಲ್ಲಿ ಅನೇಕ ಪ್ರತಿಭಾವಂತರಾದ ಆ ಕ್ಷೇತ್ರದಲ್ಲಿ ಅವರು ತಮ್ಮ ಸಾಧನೆಯನ್ನು ಗಳಿಸಿದಾರಲ್ಲ, ಅದಕ್ಕೆ ಗುರುಗಳು ಅವರನ್ನ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಒಂದು ಸನ್ಮಾನ ಮಾಡಿ ಕಳಿಸೋದ್ರಿಂದ ಆ ಕ್ಷೇತ್ರದಲ್ಲಿ ಮತ್ತಷ್ಟು ಅವರು ಉನ್ನತ ರೀತಿಯಲ್ಲಿ ಜನಸೇವೆ ಮಾಡಕ್ಕೆ ಅವರಿಗೆ ಅನುಕೂಲ ಆಗ್ತದೆ, ಶಕ್ತಿ ಬರ್ತದ. ಇದು ವಿಶೇಷವಾದಂತ ಈ ಮಠದ ಒಂದು ವಿಶೇಷವಾದಂತ ಒಂದು ನಾನು ಕಾರ್ಯಕ್ರಮ ಬಂದು ನಾನು ಭಾವಿಸ್ತೇನೆ. ಹಿಂಗ ಮುಂದೆ ಅಂದ್ರೆ ಸಮಾಜದಲ್ಲಿ ಒಂದು ಒಳ್ಳೆ ನಾಗರಿಕರು. ಎಷ್ಟು ವರ್ಷಗಳಿಂದ ಸುಮಾರು ಒಂದು 30 ವರ್ಷದಿಂದ ನಾನು ಗುರುಗಳೆಲ್ಲ ಎಲ್ಲ ಊರಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ 30 ವರ್ಷಗಳು ಸಹಿತ ನಾನು ಪರಿಚಯ ಇತ್ತು. 30 ವರ್ಷಗಳನ್ನು ನಡ್ಕೋತಾ ಇದ್ದೀರಾ ನೀವು? ನಡ್ಕೊಂಡಿಂದ ಮಠದಿಂದ ಏನ್ ಅನುಭವ ಆಗಿದೆ? ಧಾರ್ಮಿಕವಾದಂತ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಾಗ್ತದೆ. ಯಾವುದೇ ಒಂದು ಪಾರ್ಟಿ ಇಲ್ಲ ಅಥವಾ ರಾಜಕೀಯ ಇಲ್ಲ ಅಂದ್ರೆ ಧರ್ಮದಲ್ಲಿ ಒಂದು ವಾತಾವರಣ ನಿರ್ಮಾಣ ಮಾಡುವ ಆ ಕಾರ್ಯಕ್ರಮ ಈ ಮಠದಿಂದ ಆಗ್ತಾ ಇದೆ. ಅದಕ್ಕೆ ನಮಗೆ ಸಂತೋಷ. ಅದಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ನಾವು ಭಾಗವಹಿಸಿ ಗುರುಗಳ ಆಶೀರ್ವಾದ ಲಿಂಗೈಕ್ಯ ಗುರು ವೀರಸಿದ್ಧ ಶಿವಯೋಗಿಗಳ 76ನೇ ಜಾತ್ರಾ ಮಹೋತ್ಸವ. ಈ ಜಾತ್ರಾ ಮಹೋತ್ಸವ ಏಪ್ರಿಲ್ 2026 5, 6, 7, 8, 9 5ನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ಸನ್ಮಾನ, 6ನೇ ತಾರೀಕು ಮ್ಯಾರಥಾನ್, 7ನೇ ತಾರೀಕು ಪುರಾಣ ಮಂಗಲ ಹಾಗೂ ಬೆಳ್ಳಿ ಕಿರೀಟಧಾರಣೆ, ಬೆಳ್ಳಿ ಕೊಟ್ಟಂತ ಭಕ್ತಾದಿಗಳಿಂದ ಬೆಳ್ಳಿಯ ತುಲಾಭಾರ ಹಾಗೂ ನಾಣ್ಯಗಳಿಂದ, 8ನೇ ತಾರೀಕು ನಂದಿ ಮಠದ ನಂದೀಶ್ರೀ ರಾಜ್ಯ ಪ್ರಶಸ್ತಿ ಪುರಸ್ಕಾರ ನೆರವೇರಲಿದ್ದು, 9ನೇ ತಾರೀಕು ನಾಳೆ ಗುರು ವೀರಸಿದ್ಧ ಶಿವ ಪಲ್ಲಕ್ಕಿ ಮಹೋತ್ಸವ ನೆರವೇರಲಿದ್ದು, ಮಧ್ಯಾಹ್ನ 2 ಗಂಟೆಗೆ ಅಗ್ಗಿಯ ಕಾರ್ಯಕ್ರಮ, ಸಾಯಂಕಾಲ 6 ಗಂಟೆಗೆ ಮಹಾರಥೋತ್ಸವ, 7 ಗಂಟೆಗೆ ಮಧ್ವ ಕಾರ್ಯಕ್ರಮ. ಈ ರೀತಿಯಾಗಿ ಪ್ರತಿ ವರ್ಷದ ಪದ್ಧತಿಯಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತಾ ಬಂದಿದ್ದು, ಲಿಂಗೈಕ್ಯ ನನ್ನ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಈ ಮಠವನ್ನ ಸ್ಥಾಪನೆಯನ್ನ ಮಾಡಿ ಇಷ್ಟೆಲ್ಲ ಉದ್ಧಾರವನ್ನು ಮಾಡ್ತಕ್ಕಂಥ ಆಗಿದ್ದು, ಲಕ್ಷಾಂತರ ಭಕ್ತರು ಈ ಮಠದ ಶಿಷ್ಯರಾಗಿ ಮತ್ತು ಭಕ್ತರಾಗಿರುವುದರಿಂದ ಈ ಜಾತ್ರೆಯಲ್ಲಿ, ಗುರು ವೀರಸಿದ್ಧ ಶಿವಯೋಗಿ ಜಾತ್ರೆಯಲ್ಲಿ ಎಲ್ಲಾ ಭಕ್ತಾದಿಗಳು ಜಾತಿ, ಮತ, ಪಂಥ ಯಾವುದೇ ಇಲ್ಲದೆ ಎಲ್ಲಾ ಜನಾಂಗದವರು ಮಠಕ್ಕೆ ಭಕ್ತರಾಗಿದ್ದು, ಈ ಮಠವನ್ನ ಗುರು ವೀರಸಿದ್ಧ ಶಿವಳ ಆಶೀರ್ವಾದದಿಂದ ಪ್ರತಿ ವರ್ಷ ಅಮಾವಾಸ್ಯೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಎಲ್ಲ ಸದ್ಭಕ್ತರು ತಾವೆಲ್ಲ ಪಾಲ್ಗೊಳ್ತಾ ಇದ್ದೇವೆ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿ, ನಾಳೆ ನಡೆತಕ್ಕಂಥ ಮಹಾರಥೋತ್ಸವದಲ್ಲಿ ಎಲ್ಲ ನಾಡಿನ ಮಹಾಜನತೆ ಭಾಗವಹಿಸಿ ಗುರು ವೀರಸಿದ್ಧ ಶಿವಯೋಗಿಗಳ ಕೃಪೆಗೆ ಪಾತ್ರ ಎಂದು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಗುರು ವೀರಸಿದ್ಧ ಶಿವ ಆಶೀರ್ವಾದ ನಮಗೆ, ನಿಮಗೆ ಎಲ್ಲ ಜಗತ್ತಿನ ಕರ್ನಾಟಕ ಜನರಿಗೆ, ಜಗತ್ತಿನ ಭಾರತ ದೇಶದ ಎಲ್ಲ ಜನತೆಗೆ ಆಶೀರ್ವಾದ ಅಂತ ಮಾತನ್ನು ಹೇಳಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನು ಗುರು ಬಸವಲಿಂಗಯ್ಯನವ ಒಡವಡಗಿ ನಂದಿ ಮಠ ಶರಣಕ್ಷೇತ್ರ ವೀರಸಿದ್ದೇಶ್ವರರನ್ನ ಸ್ಮರಣೆ ಮಾಡಿ, ಲಿಂಗೈಕ್ಯ ಮಲ್ಲಿಕಾರ್ಜುನ ಶ್ರೀಗಳನ್ನು ಸ್ಮರಣೆ ಮಾಡಿ, ಈಗಿನ ಪ್ರಸ್ತುತ ಪೀಠಾಧೀಶರಾದಂತಹ ಶ್ರೀಮಣಿಪುರ ವೀರಸಿದ್ಧ ಮಹಾಸ್ವಾಮಿಗಳನ್ನ ಇವತ್ತು ಭಕ್ತಿಪೂರ್ವಕ ಪ್ರಣಾಮ ಸಮರ್ಪಣೆಯನ್ನು ಮಾಡಿ, ಈ ಒಂದು ಪ್ರತಿ ವರ್ಷದ ಈ ಒಂದು ಜಾತ್ರಾ ಮಹೋತ್ಸವ 76ನೇ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ಮಲ್ಲಿಕಾರ್ಜುನ ಶ್ರೀಗಳವರ 4ನೇ ಪುಣ್ಯ ಸ್ಮರಣೋತ್ಸವ ಬಹಳ ವಿಜೃಂಭಣೆಯಿಂದ ಈ ನಾಡಿನ ಎಲ್ಲ ಸುತ್ತಮುತ್ತಲಿನ ಸಾವಿರಾರು ಭಕ್ತಾದಿಗಳು ಕೂಡಿಕೊಂಡು ಈ ಜಾತ್ರೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. 20ನೇ ತಾರೀಕು ಈ ಒಂದು ಪುರಾಣ ವೀರಸಿದ್ದೇಶ್ವರ ಪುರಾಣವನ್ನ ಪ್ರಾರಂಭ ಮಾಡಿ, ನಿನ್ನೆ ಈ ಪುರಾಣಕ್ಕೆ ಮಹಾಮಂಗಲ ಕಾರ್ಯಕ್ರಮ ಆಯಿತು.
ಈ ಒಂದು ಜಾತ್ರಾ ಮಹೋತ್ಸವ ವಿಶೇಷ ಏನು ಅಂತಂದ್ರೆ ಈ ಒಡವಡಿಗೆ ಗ್ರಾಮದ ಒಂದು ಇತಿಹಾಸದೊಳಗೇನೆ ವಿನೂತನವಾದಂತದ್ದು ಏನಂತಂದ್ರೆ ಮ್ಯಾರಥಾನ್ ಒಂದು ಕಾರ್ಯಕ್ರಮ, ಓಟದ ಸ್ಪರ್ಧೆ, ಹಾಗೂ ಒಡವಡಿಗೆ ಗ್ರಾಮದ ಮಾಜಿ ಸೈನಿಕರು ಈಗ ಕರ್ತವ್ಯ ನಿರ್ವಹಣೆ ಮಾಡ್ತಿರುವಂತಹ ಸೈನಿಕರಿಗೆ ಶ್ರೀಮಠದ ವತಿಯಿಂದ ಒಂದು ಆತ್ಮೀಯವಾದಂತಹ ಗೌರವ ಶ್ರೀರಕ್ಷೆ ಕಾರ್ಯಕ್ರಮ. ಆ ಮೂಲಕವಾಗಿ ರಾಷ್ಟ್ರ ನಿರ್ಮಾಣ, ಯುವಕರಲ್ಲಿ ರಾಷ್ಟ್ರಭಕ್ತಿ, ದೇಶ ಪ್ರೇಮವನ್ನು ತುಂಬುವಂತಹ ಕಾರ್ಯಕ್ರಮವನ್ನು ಕೂಡ ಈ ಜಾತ್ರೆ ಇಟ್ಕೊಂಡಿರುವಂತದ್ದು. ಅದಾದ ನಂತರ ಶ್ರೀಮಠದ ಇತಿಹಾಸದೊಳಗೆ ಒಂದು ಭವ್ಯವಾದಂತಹ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳವರ ಒಂದು ಸಂಕಲ್ಪ. ಆ ಸಂಕಲ್ಪದಂತೆ ಈಗಿನ ಪ್ರಸ್ತುತ ಮಠಾಧೀಶರಿಗೆ ಬೆಳ್ಳಿಯ ತುಲಾಭಾರ ಕಾರ್ಯಕ್ರಮ ಮಾಡುವಂತದ್ದು ಕೂಡ ಇಲ್ಲಿ ಎಲ್ಲ ಭಕ್ತರು ಇವತ್ತು ತಮ್ಮ ಸ್ವ ಇಚ್ಛೆಯಿಂದ ಎಲ್ಲಾ ಭಕ್ತರು ಕೂಡಿಕೊಂಡು ಇವತ್ತು ಶ್ರೀ ವೀರಸಿದ್ದೇಶ್ವರರಿಗೆ ಬೆಳ್ಳಿಯ ತುಲಾಭಾರವನ್ನು ಕೂಡ ನಿನ್ನೆ ಬಹಳ ವೈಭವದಿಂದ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಾದ ನಂತರ ಇವತ್ತು ನಂದೀಸರಿ ರಾಜ್ಯ ಪ್ರಶಸ್ತಿ, ಇದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ವೃತ್ತಿ, ಬೇರೆ ಬೇರೆ ರಂಗದಲ್ಲಿ ಇರತಕ್ಕಂತ ಒಂದು ವಿಶಿಷ್ಟವಾದಂತಹ ಸಾಧನೆ ಮಾಡಿರುವಂತ ಪ್ರಗತಿಪರ ಸಾಧಕರನ್ನ ಗುರುತಿಸಿ ಅವರಿಗೆ ಶ್ರೀಮಠದ ವತಿಯಿಂದ ನಂದೀಸರಿ ಅನ್ನುವಂತಹ ಒಂದು ಅವರಿಗೆ ಇನ್ನಷ್ಟು ಸಾಧನೆಯಲ್ಲಿ, ಇನ್ನಷ್ಟು ಅವರ ವೃತ್ತಿ, ಅವರ ರಂಗದಲ್ಲಿ ಗುರುತಿಸಿಕೊಳ್ಬೇಕಂತ ತಿಳ್ಕೊಂಡು ಆ ಒಂದು ಪ್ರಶಸ್ತಿಯನ್ನು ಕೂಡ ಶ್ರೀಮಠದಿಂದ ಅವರಿಗೆ ಕೊಟ್ಟು ಅವರಿಗೆ ಆತ್ಮಸ್ಥೈರ್ಯವನ್ನ, ಅವರಿಗೆ ಇನ್ನಷ್ಟು ಬಲವನ್ನ ಹೆಚ್ಚಿಸುವಂತಹ ಕಾರ್ಯಕ್ರಮವನ್ನು ಕೂಡ ಶ್ರೀಮಠದ ಪೂಜೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಏನು ಅಂತಂದ್ರೆ ಈ ಭಾಗದೊಳಗ ಈ ನಂದಿ ಮಠ ಅನ್ನುವಂಥದ್ದು ಭಕ್ತರಿಗೆ ಯಾವುದೇ ಕಷ್ಟ ಬರ್ಲಿ, ಏನೇ ಒಂದು ಅವರ ತಾಪತ್ರಯ ಬರ್ಲಿ, ತೊಂದರೆ ಬರ್ಲಿ, ಆ ಕಷ್ಟವನ್ನ ಇವತ್ತು ವೀರಸಿದ್ದೇಶ್ವರರ ಒಂದು ಗದ್ದುಗೆಯಲ್ಲಿ ತಮ್ಮ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಪ್ರತಿ ಅಮಾವಾಸ್ಯೆ ಬಂದ್ರೆ ಅವರ ಬಂದಿರತಕ್ಕಂತಹ ಕಷ್ಟ ಸಂಪೂರ್ಣವಾಗಿ ಅವರಿಗೆ ತೊಂದರೆಯಾಗಿ ವೀರಸಿದ್ದೇಶ್ವರ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗ್ತಾರೆ. ಈ ಪ್ರತಿ ಅಮಾವಾಸ್ಯೆ ಕೂಡ ಇಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೂ 5,000 to 6,000 ಜನ ಭಕ್ತಾದಿಗಳು ಬಂದು ಇಲ್ಲಿ ಗುರು ವೀರಸಿದ್ದೇಶ್ವರಿಗೆ ನಡ್ಕೊಳ್ತಾ ಇದ್ದಾರೆ. ಇಲ್ಲೊಂದು ಭಕ್ತಿಯ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಶ್ರದ್ಧಾ ಉಳ್ಳಂತ ಕ್ಷೇತ್ರ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಇವತ್ತು ವೀರಸಿದ್ದೇಶ್ವರ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರ ಇನ್ನಷ್ಟು ಹೀಗೆ ಉತ್ತರೋತ್ತರವಾಗಿ ಬೆಳೀತದೆ ಅನ್ನುವಂತಹ ವಿಚಾರವನ್ನು ನಾವು ಇವತ್ತು ಸ್ಪಷ್ಟಪಡಿಸಿ ಎಲ್ಲ ಭಕ್ತಾದಿಗಳಿಗೆ ವೀರಸಿದ್ದೇಶ್ವರ ಕೃಪೆ ನಿರಂತರವಾಗಿರ್ಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹಾರೈಸ್ತೇವೆ.